ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ಹವಾಮಾನ ಬದಲಾವಣೆ ಮತ್ತು ಕೃಷಿ ವಿಚಾರ ಸಂಕಿರಣದ ಆಯ್ದ ಅಂತಿಮ ಭಾಗವನ್ನ ಕೇಳೋಣ. ಈ ಬದಲಾಗ್ತಾ ಇರತಕ್ಕಂಥ ಹವಾಮಾನ ಇದೆಯಲ್ಲ, ಇದರ ಮೂಲಕ ನಮ್ಮ ಕೃಷಿಯ ಬೆಳೆಗಳ ಮೇಲೆ ಏನದು ಪರಿಣಾಮವನ್ನು ಉಂಟು ಮಾಡ್ತಾ ಇದೆಯೋ ಅದರಿಂದ ಬಚಾವಾಗಲಿಕ್ಕೆ ನಮಗೆ ಇರ್ತಕ್ಕಂಥ ಒಂದೇ ಒಂದು ಅವಕಾಶ ಅಂತ ಹೇಳಿದರೆ ಬೆಳೆ ವಿಮೆ. ಅದು ಕೂಡ ಈ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ. ಸದ್ಯಕ್ಕೆ ಈ ಹವಾಮಾನದ ದುಷ್ಪರಿಣಾಮದಿಂದ ನಾವು ದೂರ ಹೋಗಲಿಕ್ಕೆ ಅಥವಾ ನಮ್ಮಿಂದ ನಾವು ಒಂದು ರಕ್ಷಣೆಯನ್ನು ಪಡೆದುಕೊಳ್ಳಲಿಕ್ಕೆ ಅದೊಂದೇ ಅಸ್ತ್ರವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಹವಾಮಾನ ಆಧಾರಿತ ಬೆಳೆ ವಿಮೆ ಅಂತ ಅಂದರೆ ಏನು, ಯಾವೆಲ್ಲ ಬೆಳೆಗಳಿಗೆ ಇದು ಸಂಬಂಧಪಟ್ಟ ಹಾಗೆ ಕೆಲಸವನ್ನು ಮಾಡುತ್ತೆ, ಇದರ ಪ್ರಯೋಜನವನ್ನು ಪಡಿಬೇಕು ಅಂತ ಹೇಳಿದರೆ ಹೇಗೆ ನಾವು ಪಡೆದುಕೊಳ್ಳಬಹುದು ಅನ್ನುವಂಥ ವಿಚಾರಗಳು ಈಗ ಪ್ರಸ್ತಾಪ ಆಗುತ್ತೆ. ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ನಮ್ಮ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ KR ಮಂಗಳಾ ಅವರು. ಮಂಗಳಾ ಅವರು ಒಳ್ಳೆಯ ಅಧಿಕಾರಿ. ಅವರು ಬಂದ ನಂತರ ಅನೇಕ ಬದಲಾವಣೆಗಳನ್ನು ಇಲಾಖೆಯಲ್ಲಿ ಮಾಡಿದ್ದಾರೆ. ಇಡೀ ಜಿಲ್ಲೆಯ ಕೃಷಿಕರನ್ನು ತಲುಪುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರವಾಸಗಳನ್ನು ಕೂಡ ಮಾಡ್ತಾರೆ. ನಮ್ಮ ಆಕಾಶವಾಣಿಗೂ ಕೂಡ ಆಗಾಗ್ಗೆ ಬರ್ತಾರೆ. ನಮ್ಮಲ್ಲಿಯೂ ಕೂಡ ಸಾಕಷ್ಟು ಸರಣಿ ಕಾರ್ಯಕ್ರಮಗಳನ್ನು ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿವಸಗಳಲ್ಲಿಯೂ ಕೂಡ ಮಾಡ್ತಾ ಇದ್ದೇವೆ. ಇದೀಗ ಮಂಗಳಾ ಅವರು ನಿಮ್ಮ ಮುಂದೆ. ಈ ಯೋಜನೆಯಲ್ಲಿ ಮುಖ್ಯವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಾಳುಮೆಣಸು, ಅಡಿಕೆ, ದಾಳಿಂಬೆ ಹಾಗೂ ಮಾವು ಈ 4 ಬೆಳೆಗಳನ್ನು ನಾವು ಒಳಗೊಂಡಿರುತ್ತೇವೆ. ಮುಖ್ಯವಾಗಿ ಬೇಲೂರು, ಸಕಲೇಶಪುರ ಹಾಗೂ ನಮ್ಮ ಅರಸೀಕೆರೆ 4 ತಾಲೂಕಿನ ರೈತಾಪಿ ವರ್ಗದವರು ಈ ಯೋಜನೆಯ ಒಂದು ಉಪಕಾರವನ್ನು ಪಡಿಬಹುದು. ಮೊದಲನೇದಾಗಿ ಈ ಯೋಜನೆಯಲ್ಲಿ ಅಂದರೆ ಪ್ರತಿ ಬೆಳೆಯಲ್ಲಿ ಈ 4 ಬೆಳೆಗಳಲ್ಲಿ ನಾವು ಹೇಳಿದ್ವಿ, ಈ 4 ಬೆಳೆಗಳ ಒಂದು ಪರಿಣಾಮಕಾರಿ ಹಂತಗಳು ಅಂದರೆ ಹೂ ಬಿಡುವುದಾಗಿರಲಿ ಅಥವಾ ಇಳುವರಿ ಬರುವಂಥ ಸಮಯದಲ್ಲಿ ಏನು ಹವಾಮಾನದ ವೈಪರೀತ್ಯದಿಂದ ಸಾಕಷ್ಟು ಬೆಳೆಯ ನಷ್ಟವನ್ನು ರೈತರು ಅನುಭವಿಸ್ತಾರೆ. ಇಂಥ ಒಂದು ನಷ್ಟ ಅನುಭವಿಸ್ತಿರುವ ಹಂತಗಳಲ್ಲಿ ನಾವು ಒಂದು ಇಲಾಖಾ ವತಿಯಿಂದ ಒಂದು ಟರ್ಮ್ ಶೀಟ್ ಅಂತ ಮಾಡ್ತೀವಿ. ಟರ್ಮ್ ಶೀಟ್ ಅಂದರೆ ಈ ಹವಾಮಾನ 10 ರಿಂದ 12 ವರ್ಷದ ಹವಾಮಾನದ ವರದಿಯನ್ನು ನಾವು ಇಟ್ಕೊಂಡು ಹವಾಮಾನ ಮಾಪಕ ಅಂತ ನಾವು ಹೇಳ್ತೀವಿ. ಮಾಪಕಗಳನ್ನು ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಅಂದರೆ ವಿಮಾ ಘಟಕಗಳಂತಾನೆ ಹೇಳ್ಬೋದು ಈ ಗ್ರಾಮ ಪಂಚಾಯತಿಗಳು. ಈ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ನಾವು ಹವಾಮಾನ ಮಾಪಕಗಳನ್ನು ಅಳವಡಿಸಿದ್ದಾರೆ. ಈ ಹವಾಮಾನ ಮಾಪಕದಲ್ಲಿ ಏನು ಬದಲಾವಣೆಗಳು ಅಂದರೆ ಉಷ್ಣಾಂಶದಲ್ಲಾಗಿರ್ಬೋದು, ಮಳೆಯಲ್ಲಾಗಿರ್ಬೋದು, ಮತ್ತೆ ಈಗಾಗಲೇ ಹೇಳಿದ್ದು ರಿಲೇಟಿವ್ ಹ್ಯೂಮಿಡಿಟಿ ಆರ್ದ್ರತೆ, ಇಷ್ಟು ಘಟಕಗಳಲ್ಲಿ ಏನು ಬದಲಾವಣೆ ಆದಾಗ ಬೆಳೆಯಲ್ಲಿ ಏನು ವ್ಯತ್ಯಾಸ ಆಗ್ತವೆ ಅಂದರೆ ಇಳುವರಿ ಕಡಿಮೆ ಬರ್ತವೆ ಅಂತ ನಿಟ್ಟಿನಲ್ಲಿ ನಾವು ಆ ಬದಲಾವಣೆ ಮುಖಾಂತರ ನಾವು ರೈತರಿಗೆ ನಷ್ಟ ಆಗುವ ವಿವರಗಳನ್ನು ಮಾಪಕಗಳ ಮುಖಾಂತರ ನಾವು ಒಂದು ಪರಿಹಾರವನ್ನು ರೈತರಿಗೆ ನೀಡ್ತಾ ಇದ್ದೇವೆ. ಈ ಯೋಜನೆಯಡಿ ನಾವು ಬೆಳೆಗಳಂತರ ಈಗಾಗಲೇ ಹೇಳಿದ್ದೇನೆ, ಅಡಿಕೆ, ಕಾಳುಮೆಣಸು, ಮಾವು, ದಾಳಿಂಬೆ. ರೈತರು ಈ ಯೋಜನೆಯನ್ನು ಎಲ್ಲಿ ಪಡಿಬಹುದು? ಸುಮಾರು 5-6 ವರ್ಷಗಳಿಂದ ಈ ಯೋಜನೆಯನ್ನು ನಾವು ಜಾರಿ ಮಾಡಿದ್ದೇವೆ. ಪ್ರತಿ ವರ್ಷ ಸುಮಾರು ಜೂನ್ನಿಂದ ಜುಲೈ 15 ದಿವಸ ಆಗಿರ್ಬೋದು, 1 ತಿಂಗಳಾಗಿರ್ಬೋದು ಅಥವಾ 20 ದಿವಸ ಅಂದರೆ ಸರ್ಕಾರ ನಿಗದಿಪಡಿಸಿದ ಕಾಲಾವಕಾಶಕ್ಕೆ ನಾವು ಅಧಿಸೂಚನೆಯನ್ನು ನೀಡ್ತೇವೆ. ಈ ಅಧಿಸೂಚನೆ ನಾವು ಹೊರಡಿದ ನಂತರ ರೈತರು ತಮ್ಮ ಗ್ರಾಮವನ್ನಾಗಿರ್ಬೋದು ಅಥವಾ ಸರ್ವಿಸ್ ಟೆನ್ಷನ್ ಆಗಿರ್ಬೋದು ಮತ್ತೆ ಬ್ಯಾಂಕ್ಗಳಲ್ಲಿ ಅಂದರೆ ಈ ಯೋಜನೆಯಡಿ ಲೋನಿ ಫಾರ್ಮರ್ಸ್ ಬೆಳೆ ಸಾಲ ಪಡೆದಿರುವಂಥ ರೈತರಾಗಿರ್ಬೋದು ಅಥವಾ ಬೆಳೆ ಸಾಲ ಇಲ್ಲ ಇಂಥ ರೈತರು ಕೂಡ ಇಬ್ಬರು ಅನುಕೂಲವನ್ನು ಪಡೆಯಬಹುದು. ಒಂದು ವೇಳೆ ಲೋನಿ ಫಾರ್ಮರ್ಸ್ ಬೆಳೆ ಸಾಲ ಇರುವಂಥ ರೈತರು ತಮಗೆ ಇಷ್ಟ ಇಲ್ಲ ಅಂದರೆ ವಿಮೆ ಕಟ್ಟಲಿಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ನಾವು ನೋಟಿಫಿಕೇಶನ್ ಮಾಡಿರುವಂಥ 1 ವಾರ ಮುಂಚಿತವಾಗಿ ಒಂದು ಮುಚ್ಚಳಿಕೆ ಪತ್ರವನ್ನು ನೀಡಬೇಕಾಗುತ್ತೆ, ನಾವು ವಿಮೆಯನ್ನು ಕಟ್ಟುವುದಿಲ್ಲ ಅಂತ. ಇಲ್ಲದಿದ್ದರೆ ಖಂಡಿತವಾಗ್ಲೂ ಈ ಯೋಜನೆಯನ್ನು ಉಪಯೋಗ ಪಡೆದುಕೊಳ್ಬಹುದು. ಈಗಾಗಲೇ ಹೇಳಿರುವಂಥ ಬೆಳೆಗಳಲ್ಲಿ ಅಡಿಕೆಗೆ ರೈತರು 1 ಎಕರೆಗೆ 540 ರೂಪಾಯಿಯಷ್ಟು ಭರಿಸಬೇಕಾಗುತ್ತೆ. ಕಾಳು ಮೆಣಸಿಗಾದ್ರೆ 2560 ರೂಪಾಯಿ, ದಾಳಿಂಬೆಗಾದ್ರೆ 2540 ರೂಪಾಯಿ ಹಾಗೂ ಮಾವಿಗಾದ್ರೆ 1600 ರೂಪಾಯಿ. ಇಷ್ಟು 1 ಎಕರೆಗೆ ವಿಮಾ ಮೊತ್ತ. ರೈತರು ಏನು ಮಾಡಬೇಕಾಗುತ್ತೆ, ಈಗ ನಾನು ಹೇಳಿರುವಂಥ ಕೇಂದ್ರಗಳಿಗೆ ಬ್ಯಾಂಕ್ ಆಗಿರ್ಬೋದು, ಕಾಮನ್ ಸರ್ವಿಸ್ ಸ್ಟೇಷನ್ ಆಗಿರ್ಬೋದು, ಗ್ರಾಮ 1 ಕೇಂದ್ರಗಳಲ್ಲಿ ರೈತ ತಮ್ಮ ಪ್ರಸ್ತುತ ಸಾಲಿನ ಪಾಣಿ ಆಗಿರ್ಬೋದು, ಜೊತೆಗೆ ಬ್ಯಾಂಕಿನ ಒಂದು ಪುಸ್ತಕ ಮತ್ತೆ ಸ್ವಯಂ ಘೋಷಣೆ ಮಾಡಿರು ನನಗೆ ಇಷ್ಟು ಎಕರೆ ಪ್ರದೇಶದಲ್ಲಿ ಇಷ್ಟು ಬೆಳೆಗಳನ್ನು ಬೆಳೀತಿರುವಂಥ ಇಷ್ಟು ದಾಖಲಾತಿಗಳನ್ನು ಅವರು ಸಲ್ಲಿಸಿದ್ದಲ್ಲಿ ಅವರ ಬ್ಯಾಂಕ್ ಅಮೌಂಟ್ ಅನ್ನು ಏನು ಮೊತ್ತವನ್ನಲ್ಲಿ ಡಿಡಕ್ಷನ್ ಮಾಡ್ಕೋತಾರೆ. ಇಲ್ಲದಿದ್ರೆ ನಾನು ಹೇಳಿರೋ ಮೊತ್ತವನ್ನು ಅವರು ರೈತರು ಭರಿಸಬೇಕಾಗುತ್ತೆ. ರೈತರು ಕೇಂದ್ರಗಳಲ್ಲಿ ಇಷ್ಟು ದಾಖಲಾತಿಗಳನ್ನು
ಏನು ನಾವು ಸರ್ಕಾರದಿಂದ ಹೊರಡಿಸಿರುವ ಅಧಿಸೂಚನೆ ಪ್ರಕಾರ ಇಂಥ ನಿಗದಿತ ಸಮಯದಲ್ಲಿ ಅಂದ್ರೆ ಪ್ರತಿ ವರ್ಷ ನಮಗೆ ಜುಲೈ ಮಾಹೆಯಲ್ಲಿ ಈಗ 15ನೇ ತಾರೀಕಿಂದ ಜುಲೈ 30ನೇ ತಾರೀಕು ಒಳಗಡೆ ಇಷ್ಟು ರೈತರು ಇದನ್ನ ನೀಡಬೇಕಂತ ಹೇಳಿರ್ತಾರೆ. ಆ ಸೂಚನೆ ಮೇರೆಗೆ ನಾವು ಎಲ್ಲಾ ಕೇಂದ್ರಗಳಲ್ಲಿ ನಾವು ಇದರ ಮಾಹಿತಿಯನ್ನು ನೀಡ್ತೀವಿ. ಇದರ ಅನುಸಾರ ಎಲ್ಲಾ ರೈತರು ಇಲ್ಲಿವರೆಗೆ ನಮಗೆ ಏನಾಗಿದೆ, ಪ್ರತಿ ವರ್ಷ ರೈತರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅಂದ್ರೆ ಸುಮಾರು ಮೊದಲನೇ ಸಾಲಿ ನಾವು ಈ ಯೋಜನೆ ಬಂದಾಗ 7,000ರಿಂದ 8,000 ಜನ ನಮಗೆ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಪ್ರತಿ ವರ್ಷ ಜಾಸ್ತಿ ಆಗ್ತಿದ್ದಾರೆ. ಕಳೆದ ಬಾರಿ ನಮಗೆ 10,000 ರೈತರು ಈ ಯೋಜನೆಯ ಫಲಕಾರಿಯನ್ನು ಪಡೆದುಕೊಂಡಿದ್ದಾರೆ. ಈ ರಿಸ್ಕ್ ಪೀರಿಯಡ್ ಅಂತ ನಾವು ಹೇಳ್ತೀವಿ. ಏನು, ಒಂದು ಸಲ ವಿಮಾ ಮೊತ್ತವನ್ನು ನಾವು ಭರಿಸಿದ ನಂತರ, ಉದಾಹರಣೆಗೆ ನೀವು ಜುಲೈ ತಿಂಗಳಲ್ಲಿ ವಿಮೆಯನ್ನು ಭರಿಸಿದ್ರೆ ಈ ಜುಲೈಯಲ್ಲಿ ಮುಂದಿನ ಜುಲೈ ತಿಂಗಳ ತನಕ ಒಂದು ರಿಸ್ಕ್ ಪೀರಿಯಡ್ ಅಂತ ಇರುತ್ತೆ. ಈ ರಿಸ್ಕ್ ಪೀರಿಯಡ್ ನಂತರ ಒಂದು 3ರಿಂದ 4 ತಿಂಗಳ ತನಕ ಒಂದು ವಿಮಾ ಕೇಂದ್ರದವರು ಇಷ್ಟು ಸಮಯವನ್ನು ಪಡೆದುಕೊಳ್ತಾರೆ. ಮುಂದಿನ ವರ್ಷ 3ರಿಂದ 4 ತಿಂಗಳಲ್ಲಿ ವಿಮಾ ಮೊತ್ತವನ್ನು ನಿಮಗೆ ರೈತರು ಅವರು ಏನು ಕೊಟ್ಟಿರ್ತಾರೆ, ಏನು ಬ್ಯಾಂಕಿನ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅಂತ ಬ್ಯಾಂಕಿನ ಮಾಹಿತಿಯ ಅನುಸಾರ ಅವರ ಪರಿಹಾರವನ್ನು ರೈತರಿಗೆ ನೀಡ್ತಾ ಬರ್ತಾ ಇದ್ದೇವೆ. ಬಟ್ ಇದು ಏನಂದ್ರೆ ರೈತರು ಸಾಕಷ್ಟು ಈ ಯೋಜನೆ ಉಪಯೋಗವನ್ನು ಪಡೆದುಕೊಳ್ಬೇಕಾದ್ರೆ ಸಕಲೇಶಪುರ, ಆಲೂರು, ಬೇಲೂರು ಭಾಗದಲ್ಲಿ ಸಾಕಷ್ಟು ಜನ ಮುಖ್ಯವಾಗಿ ಕಾಳುಮೆಣಸಿಗೆ ಅಂದ್ರೆ ಪ್ರತಿ ವರ್ಷ ನಮ್ಮಲ್ಲಿ ಮಳೆಯ ಅಭಾವದಿಂದ ಕೆಲವೊಂದ್ಸಲ ಮಳೆ ಜಾಸ್ತಿ ಆಗಿರ್ಬೋದು ಅಥವಾ ಮಳೆ ಕಡಿಮೆ ಆಗಿರ್ಬೋದು, ಇದರಿಂದ ಸಾಕಷ್ಟು ಕಾಳುಮೆಣಸು ರೈತರು ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ. ನಮ್ಮಲ್ಲಿ ತುಂಬಾ ಜನ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ತುಂಬಾ ರೈತರು ಕಾಳುಮೆಣಸು ಬೆಳೆಗಾರರು ಈ ಯೋಜನೆ ಉಪಯೋಗವನ್ನು ಪಡಿತಾ ಇದ್ದಾರೆ. ಅವ್ರು ಖಂಡಿತವಾಗ್ಲೂ ಪ್ರತಿ ವರ್ಷ ನಮ್ಗೆ ಏನು ಈ ಯೋಜನೆ ಉಪಯೋಗವನ್ನು ಪಡೆದುಕೊಂಡ್ರೆ ಖಂಡಿತವಾಗ್ಲೂ ಉಷ್ಣಾಂಶ ಜಾಸ್ತಿ ಆದ್ರೂ ಕೂಡ ಏನು ನಿಮ್ಮ ಕಾಳುಮೆಣಸಿನಲ್ಲಿ ಹೂವಿನ ಡ್ರಾಪ್ ಜಾಸ್ತಿ ಆಗೋ ಸಮಸ್ಯೆನೂ ಜಾಸ್ತಿ ಇರುತ್ತೆ. ಹಾಗಾಗಲೇ ನಮ್ಮಲ್ಲಿ ಕಾಳುಮೆಣಸು ಮತ್ತು ಅಡಿಕೆಗೆ ಜಾಸ್ತಿ ನಮಗೆ ವಿಮಾ ಇದನ್ನು ಪಡೆದುಕೊಳ್ತಿದ್ದಾರೆ. ಅದೇ ರೀತಿ ನಮ್ಮ ಬಯಲುಸೀಮೆಯಲ್ಲಿ ಈಗಾಗಲೇ ಲಾಸ್ಟ್ 1-2 ವರ್ಷದಿಂದ ದಾಳಿಂಬೆ ಬೆಳೆ ಕೂಡ ಒಳಗೊಂಡಿದೆ. ಅರಸೀಕೆರೆ ಭಾಗದಲ್ಲಿ ನಾವು ಏನು ಕಳೆದ 3 ವರ್ಷದಿಂದ ದಾಳಿಂಬೆ ಬೆಳೆಗಳನ್ನು ಕೂಡ ಜಾಸ್ತಿ ಮಾಡ್ತಿದ್ದಾರೆ. ದಾಳಿಂಬೆ ಬೆಳೆಯಿಂದ ರೈತರು ಕೂಡ ಸಾಕಷ್ಟು ತಮ್ಮ ಆರ್ಥಿಕ ಮಟ್ಟವನ್ನು ಕೂಡ ಜಾಸ್ತಿ ಮಾಡಿಕೊಂಡಿದ್ದಾರೆ. ಅಂತ ರೈತರು ಕೂಡ ಈ ಯೋಜನೆಯನ್ನು ಅಂದ್ರೆ ನಾವು ಕಾಳುಮೆಣಸು ಮತ್ತು ಅಡಿಕೆಗೆ ಕಂಪೇರ್ ಮಾಡಿದ್ರೆ ನಮ್ಗೆ ದಾಳಿಂಬೆಯಲ್ಲಿ ರೈತರು ಸ್ವಲ್ಪ ಕಡಿಮೆ ಆಗಿದ್ದಾರೆ. ಹಾಗಾಗಿ ನಾನು ಅರಸೀಕೆರೆ ತಾಲೂಕಿನ ಎಲ್ಲಾ ರೈತರಿಗೂ ಒಂದು ರಿಕ್ವೆಸ್ಟ್ ಮಾಡೋದೇನಂದ್ರೆ ಈ ಯೋಜನೆ ಫಲವನ್ನು ಪಡೆದುಕೊಳ್ಳಿ. ಸದ್ಯಕ್ಕೆ ತಮಗೆ ಒಂದು ಇಳುವರಿ ಚೆನ್ನಾಗಿರ್ಬೋದು, ಬಟ್ ಇನ್ನು ಮುಂಬರುವ ದಿನಗಳಲ್ಲಿ ಖಂಡಿತವಾಗ್ಲೂ ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ಖಂಡಿತವಾಗ್ಲೂ ದಾಳಿಂಬೆ ಬೆಳೆಯಲ್ಲಿ ಸಮಸ್ಯೆಗಳು ಕಾಣುವ ಸಾಧ್ಯತೆಗಳು ಇರುವುದರಿಂದ ಈ ವಿಮಾ ಸೌಲಭ್ಯವನ್ನು ಒಂದು ಪಡೆದುಕೊಳ್ಬೇಕು. ಮತ್ತು ಮುಂಬರುವ ದಿನಗಳಲ್ಲಿ ಹಾಸನ ಜಿಲ್ಲೆ ಎಲ್ಲ ಏನು ನಾನೀಗ 4 ತಾಲೂಕಿನಲ್ಲಿ ಹೇಳಿದೆ, ರೈತರ ಸಂಖ್ಯೆ ಜಾಸ್ತಿ ಆಗಬೇಕು. ಖಂಡಿತವಾಗ್ಲೂ ಒಂದು ಇದು ಯಾರೂ ಊಹಿಸಲಿಕ್ಕೆ ಆಗಿಲ್ಲ. ಯಾಕೆಂದ್ರೆ ಈಗಾಗಲೇ ನಮ್ಮ ಹವಾಮಾನದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಿದೆ. ಈಗ ಮುಂಬರುವ ದಿನಗಳಲ್ಲಿ ಮಳೆ ಜಾಸ್ತಿ ಆಗಿರ್ಬೋದು ಮತ್ತು ಈಗಾಗಲೇ ವಿಜ್ಞಾನಿಗಳು ಹೇಳಿದ್ರು ಕೇವಲ ಉಷ್ಣಾಂಶ ಅಲ್ಲ, ಮಳೆ ಅಲ್ಲ, ಆರ್ದ್ರತೆ ರಿಲೇಟಿವ್ ಹ್ಯೂಮಿಡಿಟಿ ಕೂಡ ತುಂಬಾನೇ ಎಲ್ಲಾ ತೋಟಗಾರಿಕಾ ಬೆಳೆಗಳ ಮೇಲೆ ತುಂಬಾನೇ ಪ್ರಭಾವ ಬೀರ್ತವೆ. ಇದರದ್ದು ರಿಲೇಟಿವ್ ಹ್ಯೂಮಿಡಿಟಿ ಒಂದು ಇಳುವರಿ ಆಗಿರ್ಬೋದು ಅಥವಾ ಒಂದು ಗಿಡಗಳ ಬೆಳವಣಿಗೆ ಆಗಿರ್ಬೋದು, ಪ್ರತಿ ಒಂದು ಹಂತದಲ್ಲೂ ಒಂದು ನಿರ್ಣಾಯಕ ಅಂಶ ಆಗ್ತದೆ. ಆಗಿರೋದ್ರಿಂದ ಈ ನಮ್ಮ ಇಲಾಖಾ ವತಿಯಿಂದ ಏನು ನಾವು ಕೊಡ್ತಾ ಇದ್ದೇವೆ ಈ ವಿಮಾ ಯೋಜನೆ, ಇದರ ಪ್ರಯೋಗವನ್ನು ನಮ್ಮ ಹಾಸನ ಜಿಲ್ಲೆ ಎಲ್ಲಾ ರೈತರು ಉಪಯೋಗಿಸಿಕೊಳ್ಬೇಕಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೆ ಧನ್ಯವಾದಗಳು. ವಿಮೆ ಅನ್ನುವಂಥದ್ದು ಬಹಳ ಒಂದು ಒಳ್ಳೆಯ ಅಂಶ. ಒಬ್ಬರಿಗಾಗಿ ಎಲ್ಲರೂ, ಎಲ್ಲರಿಗಾಗಿ ಒಬ್ಬರು ಅನ್ನುವಂತಹ ತತ್ವದ ಮೇಲೆ ಕೆಲಸವನ್ನು ಮಾಡುತ್ತೆ. ಯಾವುದೇ ಗಂಡಾಂತರ ಇರಲಿ, ಅದು ಜೀವಕ್ಕೆ ಸಂಬಂಧಪಟ್ಟಿದ್ದಿರಬಹುದು, ಕೃಷಿಗೆ ಸಂಬಂಧಪಟ್ಟಿದ್ದಿರಬಹುದು, ಮತ್ತೊಂದು ಸಂಪತ್ತಿಗೆ ಸಂಬಂಧಪಟ್ಟಿದ್ದಿರಬಹುದು, ನಮಗೆ ಆಪತ್ಕಾಲದಲ್ಲಿ ಬರ್ತಕ್ಕಂಥದ್ದು, ನೆರವಾಗ್ತಕ್ಕಂಥದ್ದು ವಿಮೆ ಮಾತ್ರ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಮೆಯನ್ನು ಮಾಡಿಸ್ಕೊಳ್ಳಿ. ಕೃಷಿಗೆ ಕೂಡ ವಿಮೆ ಕೂಡ ಇರಬೇಕು. ಅದಿದ್ದಾಗ ನಮಗೆ ಸಂರಕ್ಷಣೆ ಅನ್ನುವಂಥದ್ದು ಸಿಗುತ್ತೆ. ಈ ಒಂದು ವಿಮೆಯನ್ನು ಕುರಿತು ಅದರಲ್ಲೂ ಕೂಡ ಈ ಹವಾಮಾನಕ್ಕೆ ಸಂಬಂಧಪಟ್ಟ ಹಾಗೆ ಏನು ವಿಮೆ ಇದೆ ಅದರ ಸದ್ಬಳಕೆಯನ್ನು ಹೇಗೆ ಮಾಡಿಕೊಳ್ಬಹುದು ಅನ್ನುವಂಥ ವಿಚಾರಗಳನ್ನು ಮಂಗಳಾ ಮೇಡಮ್ ಅವರು ಇದುವರೆಗೆ ತಮ್ಮೆಲ್ಲರಿಗೂ ಕೂಡ ಸವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮ ಮುಂದುವರೆದಂತೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮಗೆ ಕೃಷಿ ಇಲಾಖೆಯಿಂದ ಆತ್ಮ ಯೋಜನೆಯ ಉಪಯೋಜನಾ ನಿರ್ದೇಶಕರಾದ ಮಂಜುಳಾ ಅವರು ಬಂದಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮ ಏನಿದೆ ಕ್ಲೈಮೇಟ್ ಚೇಂಜ್ ಅಂಡ್ ಅಗ್ರಿಕಲ್ಚರ್, ಇದು ಬಹಳಷ್ಟು ನಮ್ಮ ಕೃಷಿಯಲ್ಲಿ ಪರಿಣಾಮವನ್ನ ಬೀರ್ತಾ ಇದೆ. ಅದೇ ರೀತಿ ನಮ್ಮ ಇಲಾಖೆಯಲ್ಲಿ ಕೂಡ ಈ ಒಂದು ಸಮಸ್ಯೆ ಕಾಣ್ತಾ ಇದೆ. ಕೃಷಿ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತ ಹಲವಾರು ಯೋಜನೆಗಳನ್ನ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಅನುಷ್ಠಾನ ಮಾಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಕೃಷಿಯಲ್ಲಿ ಮಣ್ಣು, ನೀರು ಮತ್ತು ಹವಾಮಾನವನ್ನ ನಾವು ಬ್ಯಾಲೆನ್ಸ್ ಮಾಡಿದ್ರೆ ಅತಿ ಹೆಚ್ಚಿನ ಒಂದು ಇಳುವರಿಯನ್ನ ಪಡಿಬಹುದು ಹಾಗೂ ಗುಣಮಟ್ಟದ ಒಂದು ಇಳುವರಿಯನ್ನ
ಪಡಿಬೋದು. ಈ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳಿದೆ. ಅದರಲ್ಲಿ ಮುಖ್ಯವಾಗಿ ಬರುವಂತದ್ದು ಕೃಷಿ ಭಾಗ್ಯ ಯೋಜನೆ. ಈ ಕೃಷಿ ಭಾಗ್ಯ ಯೋಜನೆ ಏನಪ್ಪಾ ಅಂತ ಹೇಳಿದ್ರೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಅನುಷ್ಠಾನ ಆಗ್ತಾ ಇದೆ. ಇದರಲ್ಲಿ ಸುಮಾರು 5 ಘಟಕಗಳನ್ನ ಕಂಪಲ್ಸರಿಯಾಗಿ ನಾವು ಅನುಷ್ಠಾನ ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಕೃಷಿ ಹೊಂಡ ಇಂದ ಹಿಡಿದು ಟಾರ್ಪಲ್ ಇಂದ ಹಿಡಿದು ಪೈಪ್ ಇರ್ಬೋದು, ಮೋಟಾರ್ ಇರ್ಬೋದು, ಹಾಗೆ ಅದಕ್ಕೆ ಬೇಕಾಗುವಂತ ಒಂದು ತಂತಿ ಬೇಲಿ, ಈ ಒಂದು ಘಟಕವನ್ನ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಸಮಗ್ರ ಕೃಷಿ ಪದ್ಧತಿ, ಕೇವಲ ಏಕ ಬೆಳೆಯನ್ನ ಬೆಳೆದೆ ಹಲವಾರು ರೀತಿಯಾದಂತಹ ಘಟಕಗಳನ್ನ ಅನುಷ್ಠಾನ ಮಾಡಿಕೊಂಡ್ರೆ ನಮಗೆ ಹೆಚ್ಚಿನ ಒಂದು ಲಾಭ ಸಿಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ ಯೋಜನೆ ಕೂಡ ಅನುಷ್ಠಾನದಲ್ಲಿದೆ. ಇದರಲ್ಲಿ ನಾವು ಎರೆಹುಳು ಗೊಬ್ಬರದ ತೊಟ್ಟಿಯನ್ನಿರ್ಬೋದು, ಅಥವಾ ಅಜೋಲಾ ತೊಟ್ಟಿಯನ್ನಿರ್ಬೋದು, ಅಥವಾ ಬದು ನಿರ್ಮಾಣ ಇರ್ಬೋದು, ಅಥವಾ ಜೇನು ಸಾಕಾಣಿಕೆ ಇರ್ಬೋದು. ಜೇನು ಸಾಕಾಣಿಕೆ ಅಂತ ಹೇಳಿದ್ರೆ ಈಗಾಗಲೇ ನಾವು ನೋಡ್ತಾ ಇದೀವಿ, ಈ ಒಂದು ಹವಾಮಾನ ವೈಪರೀತ್ಯದಿಂದಾಗಿ ನಮಗೆ ಜೇನಿನ ಸಂತತಿ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಜೇನು ಸಾಕಾಣಿಕೆಯನ್ನ ಪ್ರೋತ್ಸಾಹ ಮಾಡಬೇಕು ಅಂತಾನೆ ಈ ಒಂದು ಯೋಜನೆಯಲ್ಲಿ ಜೇನಿನ ಪೆಟ್ಟಿಗೆ ಹಾಗೂ ಕುಟುಂಬವನ್ನು ಕೂಡ ನೀಡಿ ಅಂತಹ ಒಂದು ರೈತರಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದೇವೆ. ಹಾಗೆ ಇನ್ನು ಹಲವಾರು ಯೋಜನೆಗಳು ಈ ಒಂದು ರೀತಿಯಲ್ಲಿ ನಮಗೆ ಮಣ್ಣಿನ ಸಂರಕ್ಷಣೆಗಾಗಿರ್ಬೋದು ಅಥವಾ ನೀರಿನ ಒಂದು ಸಂರಕ್ಷಣೆಗಾಗಿರ್ಬೋದು ನಮ್ಮ ಯೋಜನೆಗಳು ಅನುಷ್ಠಾನ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಆತ್ಮ ಯೋಜನೆಯಡಿ ರೈತರನ್ನ ಇದುವರೆಗೆ ಸುಮಾರು 10 ವರ್ಷಗಳಿಂದ ನಾವು ಗುರುತಿಸ್ತಾ ಬಂದಿದ್ದೇವೆ. ತಾಲೂಕು ಮಟ್ಟದಲ್ಲಿ ಸುಮಾರು ಇದುವರೆಗೆ 700 ರೈತರಿಗೆ ನಾವು ತಾಲೂಕು ಮಟ್ಟದ ಪ್ರಶಸ್ತಿಗಳನ್ನ, ಉತ್ತಮವಾದ ಕೃಷಿಯನ್ನ ಮಾಡುವಂತ ರೈತರಿಗೆ ಕೊಡ್ತಾ ಬಂದಿದ್ದೇವೆ. ಹಾಗೆ ಜಿಲ್ಲಾ ಮಟ್ಟದಲ್ಲಿ ನಾವು ಇದುವರೆಗೆ ಸುಮಾರು 100 ರೈತರಿಗೆ ಪ್ರಶಸ್ತಿಯನ್ನ ನೀಡಿದ್ದೇವೆ. ರಾಜ್ಯ ಮಟ್ಟದಲ್ಲೂ ಕೂಡ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತರಿಗೆ ನಾವು ಗೌರವಿಸ್ತಾ ಬಂದಿದ್ದೇವೆ. ಹೀಗೆ ವಿಭಿನ್ನವಾದ ಕೃಷಿಯನ್ನ ಮಾಡ್ತಿರ್ತಕ್ಕಂಥ ರೈತರಿಗೆ ನಾವು ಗುರುತಿಸಿ ಸನ್ಮಾನ ಮಾಡುವಂತ ಕಾರ್ಯವನ್ನ ಕೂಡ ನಮ್ಮ ಇಲಾಖೆಯಲ್ಲಿ ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ನಮ್ಮ ಈ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಬದಲಾದ ಪರಿಸ್ಥಿತಿಯಲ್ಲಿ ಬದಲಾದ ಒಂದು ಕೃಷಿಯನ್ನ ಮಾಡುವಂತದ್ದು ಎಷ್ಟು ಅವಶ್ಯಕತೆ ಇದೆ, ಅಂತಹ ರೈತರನ್ನ ಪ್ರೋತ್ಸಾಹ ಮಾಡುವಂತದ್ದು ಕೂಡ ನಮ್ಮ ಆದ್ಯ ಕರ್ತವ್ಯವಾಗಿದೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲ್ಲಾ ರೀತಿಯಾದಂತ ಇಲಾಖೆಗಳಿದೆ. ಸಂಬಂಧಪಟ್ಟಂತ ಕೃಷಿ ಇರ್ಬೋದು, ತೋಟಗಾರಿ ಇರ್ಬೋದು, ರೇಷ್ಮೆ ಇರ್ಬೋದು, ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ಸಂಶೋಧನಾ ಕೇಂದ್ರಗಳಿರ್ಬೋದು, ಇಂಥ ಒಂದು ವಿವಿಧ ರೀತಿಯಾದಂಥ ಸವಲತ್ತು ನೀಡುವಂಥ ಅಥವಾ ರೈತರಿಗೆ ತಾಂತ್ರಿಕ ಮಾಹಿತಿಯನ್ನು ನೀಡುವಂಥ ಇಲಾಖೆಗಳ ಪ್ರಯೋಜನವನ್ನ ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನನ್ನ 1-2 ಮಾತುಗಳನ್ನ ಈ ಸಂದರ್ಭದಲ್ಲಿ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಕೃಷಿ ಇಲಾಖೆಯ ಕಾರ್ಯ ಚಟುವಟಿಕೆಗಳ ಕುರಿತು ಇದುವರೆಗೆ ವಿಚಾರಗಳನ್ನು ಹಂಚಿಕೊಂಡಂಥವರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆಯ ಉಪನಿರ್ದೇಶಕರಾದ ಮಂಜುಳಾ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಆಕಾಶವಾಣಿ ಪ್ರತಿನಿತ್ಯವೂ ಕೂಡ ರೈತರಿಗಾಗಿ ಸುಮಾರು 50 ನಿಮಿಷಗಳ ಕಾರ್ಯಕ್ರಮವನ್ನು ನಿರ್ಮಾಣವನ್ನು ಮಾಡಿ ಬಿತ್ತರವನ್ನು ಮಾಡ್ತಾ ಇದೆ. ಅನೇಕ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳು ಬಿತ್ತರ ಆಗ್ತಾ ಇದ್ದಾವೆ. ಅವುಗಳು ಹೇಗಿದ್ದಾವೆ, ಹೇಗೆ ಇರಬೇಕು, ಇನ್ನೂ ಹೇಗೆ ಮಾಡಬಹುದು ಅನ್ನುವಂಥದ್ದನ್ನು ನಮ್ಮ ಜಯಪ್ರಸಾದ್ ಅವರು ತಮ್ಮ ಮುಂದೆ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಈಗ ವೇದಿಕೆಗೆ ಬಂದು ಅವರು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ಅವರಲ್ಲಿ ಮನವಿ. ಎಲ್ರಿಗೂ ನಮಸ್ಕಾರ. ಹಾಸನ ಆಕಾಶವಾಣಿ ಬಹುಶಃ ಕರ್ನಾಟಕದ 17 ಆಕಾಶವಾಣಿ ಕೇಂದ್ರಗಳಿದೆ. ಅದರಲ್ಲಿ ಒಂದು 10ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ಕೆಲವು ಕಾರ್ಯಕ್ರಮಗಳಾಗಿದೆ, ಸಂದರ್ಶನಗಳು ತೊಗೊಂಡಿದ್ದಾರೆ. ನಾನು ಬೆಂಗಳೂರು ಆಕಾಶವಾಣಿಯಲ್ಲಿ 1 ವರ್ಷ ಕೆಲಸ ಮಾಡಿದ್ದೀನಿ. ಹಾಗಾಗಿ ಆಕಾಶವಾಣಿ ಬಗ್ಗೆ ನನಗೆ ಸಾಕಷ್ಟು ಪರಿಚಯನೂ ಕೂಡ ಇದೆ. 17 ಕೇಂದ್ರಗಳು ಕರ್ನಾಟಕದಲ್ಲಿ ಏನಿದೆ ಅದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಗ್ರಿಕಲ್ಚರ್ ಆಕಾಶವಾಣಿ ಒಂದು ಕೇಂದ್ರ ಇದೆ ಅಂದರೆ ಅದನ್ನು ಹಾಸನ ಆಕಾಶವಾಣಿ ಅಂತ ನಾವು ಹೇಳ್ಬೋದು. ಯಾಕೆಂತಂದರೆ ಇಲ್ಲಿ ರೈತರು ಬಂದು ಹೋಗ್ತಕ್ಕಂಥ ಸಂಪರ್ಕ ಇದೆಯಲ್ಲ, ಬಹುಶಃ ಯಾವ ಆಕಾಶವಾಣಿನಲ್ಲೂ ಕೂಡ ಇಷ್ಟು ಸಂಖ್ಯೆ, ಇಷ್ಟು ದೊಡ್ಡ ಪ್ರಮಾಣದ ಜಿಲ್ಲೆಯ ಎಲ್ಲ ಮೂಲೆಯಿಂದ ರೈತರು ಬಂದು ಹೋಗ್ಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಒಂದು ಏಕೈಕ ಆಕಾಶವಾಣಿ ಅಂತಂದ್ರೆ ಹಾಸನ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಅನೇಕ ಕಾರ್ಯಕ್ರಮಗಳು, ಕೃಷಿ ಬಿಟ್ಟು ಬೇರೆ ಬೇರೆ ಕಾರ್ಯಕ್ರಮಗಳು ನೋಡ್ತಾ ಹೋದರೆ ಚಿಕ್ಕ ಮಕ್ಕಳು ಕ್ವಿಜ್ದಿಂದ ಹಿಡಿದು ಶಾಲಾ ಪಠ್ಯಪುಸ್ತಕ ಕಾರ್ಯಕ್ರಮಗಳಿಂದ ಹಿಡಿದು ಮನೋರಂಜನೆಯಿಂದ ಹಿಡಿದು ಚಿತ್ರಗೀತೆಗಳಿಂದ, ಹಳೆ ಚಿತ್ರಗೀತೆಗಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥವ್ರಿಗೆ ಕಾರ್ಯಕ್ರಮಗಳು ಸೇರಿ ಆರೋಗ್ಯದ ಕಾರ್ಯಕ್ರಮಗಳು, ಕೃಷಿ ಚಟುವಟಿಕೆಗಳು, ಆಮೇಲೆ ಹೊಸ ಎಂಟ್ರಪ್ರಿನರ್ಗಳನ್ನ ಪರಿಚಯ ಮಾಡಿಸ್ತಕ್ಕಂಥ ಕಾರ್ಯಕ್ರಮಗಳು ಇರ್ಬೋದು. ಈ ನಿಟ್ಟಿನಲ್ಲಿ ಯಾವ ಕ್ಷೇತ್ರವನ್ನು ಬಿಡದೇ ಇರತಕ್ಕಂಥ ಒಂದು ಮಾಧ್ಯಮ ಆಕಾಶವಾಣಿ. ಜೊತೆಗೆ ಆಕಾಶವಾಣಿ ನಮಗೆ ತೊಂದರೆ ಮಾಡಲ್ಲ. ನಾವು ರೇಡಿಯೋನ ಆನ್ ಮಾಡಿ ನಮ್ಮ ಪಾಡಿಗೆ ನಾವು ಬೇರೆ ಕೆಲಸಗಳನ್ನ ಮಾಡ್ಕೊಂತ ಇದ್ರೂ ಕೂಡ ಅಲ್ಲಿ ಏನು ವಿಚಾರಗಳಿದೆ ಅದನ್ನು ಕೇಳ್ಕೊಳ್ಳಿಕ್ಕೆ ಮತ್ತೆ ಅದನ್ನು ಅನುಸರಿಸಲಿಕ್ಕೆ ಒಂದು ಒಳ್ಳೆ ಮಾಧ್ಯಮ. ಜೊತೆಗೆ ಆಕಾಶವಾಣಿ ಒಂದು ಒಳ್ಳೆ ಸಾಧನ ಅಂತಾನೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತಂದ್ರೆ ಅನೇಕ ಜನ ಎಂಟ್ರಪ್ರಿನರ್ಸ್ಗೆ ಇಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ನಾವೇನು ಆಕಾಶವಾಣಿನಲ್ಲಿ ಕೇಳ್ತಾ ಇದ್ದೀವಿ, ಈ ಕಾರ್ಯಕ್ರಮಗಳ ಮುಖಾಂತರ ಅವರು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಹೊಸದಾಗಿ ಕೃಷಿ ಮಾಡ್ತಾ ಇರ್ತಕ್ಕಂಥವ್ರು, ಕೃಷಿನಲ್ಲಿ ಅನೇಕ ಹೊಸ ವಿಚಾರಗಳನ್ನು ಅಳವಡಿಸ್ಕೊಳ್ಳೋ ಅಂಥವ್ರಿಗೆ ಈ ಆಕಾಶವಾಣಿ ಮುಖಾಂತರ ಅವರ 16 ವರ್ಷದ ಅನುಭವಗಳು,
ಆಕಾಶವಾಣಿ ಮುಖಾಂತರ 10-15 ನಿಮಿಷದಲ್ಲಿ ಕೇಳೋದನ್ನ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳೋದಿರುತ್ತಲ್ಲ, ಭಾಳ ಸುಲಭವಾದ ಮಾರ್ಗ ಅಂತ. ಯಾಕಂದ್ರೆ ನಾವೇ ಅದನ್ನು ಅನುಭವಿಸಿ ಮಾಡ್ತೀವಿ ಅಂತಂದರೆ ಆ ಎಕ್ಸ್ಪೆರಿಮೆಂಟ್ಗಳು ಮಾಡ್ಲಿಕ್ಕೆ ಹೋದ್ರೆ ಭಾಳಷ್ಟು ಟೈಮ್ ಬೇಕಾಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಆಕಾಶವಾಣಿ ನಮಗೆ ಭಾಳಷ್ಟು ನೆರವಾಗ್ತಾ ಇದೆ. ಇದರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಪ್ರಸಾರ ಆಗಲಿ ಅಂತ ಹೇಳ್ತಾ, ನಾನು ಕೂಡ ಒಬ್ಬ ಕೃಷಿಕನಾಗಿ, ಒಬ್ಬ ಮಾರಾಟಗಾರನಾಗಿ, ಒಬ್ಬ ಗ್ರಾಹಕನಾಗಿ ಹೇಳೋದಾದ್ರೆ, ನಾವು ಕೂಡ ಈ ವರ್ಷ ಒಂದು ರಾಗಿ ಬೆಳೆದಿದ್ದೆ. ಒಂದು ಕುಳ್ಳುಂದ್ ರಾಗಿ ಅಂತ ಒಂದು ದೇಸಿ ತಳಿ ರಾಗಿನ ಕಟಾವು ಟೈಮ್ಗೆ ಮಳೆ ಬಂತು. ಅದರ ಒಂದು 25-30% ರಾಗಿ ಕಪ್ಪಾಗಿದೆ, ಗುಣಮಟ್ಟ ಹಾಳಾಯಿತು, ಬೆಲೆ ಕಡಿಮೆ ಆಯಿತು. ಎರಡನೇದು, ನಾನು ಮಾರಾಟಗಾರನಾಗಿ ಯೋಚನೆ ಮಾಡಿದರೆ ಅದಕ್ಕೊಂದು ಒಳ್ಳೆ ಬೆಲೆಗೆ ಮಾರಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಬ್ಬ ಗ್ರಾಹಕನಾಗಿ ಯೋಚನೆ ಮಾಡಿದರೆ ಕಳೆದ ವರ್ಷದ ರಾಗಿಗಿಂತ ಈ ವರ್ಷದ ಗುಣಮಟ್ಟ ಕಡಿಮೆ ಆಗಿದೆ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದರೆ ಹವಾಮಾನ ವೈಪರೀತ್ಯದಿಂದ. ಹವಾಮಾನಕ್ಕೆ ಅವಮಾನ ಮಾಡಿ ಅದರ ವ್ಯತಿರಿಕ್ತ ಪರಿಣಾಮಗಳನ್ನ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಹಾಸನ ಆಕಾಶವಾಣಿಯ ಕಾರ್ಯವೈಖರಿ ಹೇಗಿದೆ, ಅದು ಹೇಗೆ ಎಲ್ಲರಿಗೂ ಕೂಡ ಆಪ್ತವಾಗ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ತಿಳಿಸ್ಕೊಟ್ಟಂತಹ ಜಯಪ್ರಸಾದ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇದೀಗ ಆಕಾಶವಾಣಿಯ ಕಾರ್ಯಚಟುವಟಿಕೆ ಮತ್ತು ಕಾರ್ಯಕ್ರಮಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದಾರೆ ದಯಾನಂದ್ ಅವರು ಒಳ್ಳೆಯ ಕೇಳುಗರು, ಜೊತೆಗೆ ಆಕಾಶವಾಣಿಯನ್ನು ಸಾಕಷ್ಟು ಚೆನ್ನಾಗಿ ಬಳಕೆಯನ್ನು ಅವರು ಮಾಡಿಕೊಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಆಲಿಸ್ತಾರೆ. ಅವರ ಅಭಿಪ್ರಾಯಗಳು ಇದೀಗ 1-2 ನಿಮಿಷಗಳ ಕಾಲ. ಎಲ್ರಿಗೂ ನಮಸ್ಕಾರ. ಈ ದಿನ ಇಂಥ ಅತ್ಯುನ್ನತ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿರುವಂಥದ್ದು ನಮ್ಮ ಸೌಭಾಗ್ಯ ಅಂತ ಹೇಳ್ತಾ, ಯಾವುದೇ ಒಂದು ಮಾಧ್ಯಮ ಜನರ ಬಳಿ ತಲುಪಿದ್ರೆ ಮಾತ್ರ ಆ ಮಾಧ್ಯಮದ ಉತ್ಕೃಷ್ಟತೆ ಜಾಸ್ತಿ ಆಗ್ತದೆ. ಆ ನಿಟ್ಟಿನಲ್ಲಿ ಆಕಾಶವಾಣಿ ಉತ್ತುಂಗ ಮಟ್ಟದಲ್ಲಿ ನಿಲ್ತದೆ. ವಿಭಿನ್ನ ಕಾರ್ಯಕ್ರಮಗಳ ಸರಮಾಲೆ ಈ ಆಕಾಶವಾಣಿಯಲ್ಲಿ ಪ್ರತಿದಿನ ಮೂಡಿ ಬರ್ತಾ ಇದೆ. 1995ರಿಂದ ಈ ಆಕಾಶವಾಣಿಯ ಅಭಿಮಾನಿಯಾಗಿ ವಿದ್ಯಾರ್ಥಿ ದಿನಗಳಿಂದ ಹಿಡಿದು ಇಂದಿಗೂ ಕೂಡ ನಾನು ಏಕೈಕ ಮಾಧ್ಯಮನ ಭಾಳ ಅಚ್ಚುಮೆಚ್ಚಾಗಿ ಬೆಳೆಸುವಂಥದ್ದು ಆಕಾಶವಾಣಿಯಲ್ಲಿ. ಕಾರಣ ಇಷ್ಟೇ, ಆಕಾಶವಾಣಿಯಲ್ಲಿ ಏನೇ ಕಾರ್ಯಕ್ರಮಗಳು ಬಂದರೂ ಕೂಡ ಅದನ್ನು ನಾವು ಯಾವುದೇ ಮುಂದೆ ಆಲೋಚನೆ ಮಾಡ್ದಲೇ ಅದನ್ನು ನಿರ್ಧಾರ ತಗೊಬೋದು, ಆಕಾಶವಾಣಿಯಿಂದ ನಾವೇನು ಬಯಸ್ತಾ ಇದ್ದೀವಿ ಅಂತ ಹೇಳ್ಕೊಂಡು. ಅದಕ್ಕೆ ಮುಖ್ಯ ಕಾರಣ ಇವತ್ತು ಇರುವಂಥ ನಮ್ಮ ರೈತ ಬಳಗ. ಈ ರೈತ ಬಳಗ ಎಷ್ಟು ಮಟ್ಟಿಗೆ ನಮ್ಮ ಆಕಾಶವಾಣಿಯನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ನಾನು ಒಬ್ಬ ಪಾಲುದಾರ. ಎಷ್ಟೋ ಇನ್ಫಾರ್ಮೇಷನ್ಸು ನಮಗೆ ಈ ದಿನ ಸಿಗಬೇಕು ಅಂತ ಹೇಳಿದ್ರೆ ಮುಂಚೆ ಭಾಳ ಕಷ್ಟ ಇರ್ತಿತ್ತು. ಆದರೆ ಆಕಾಶವಾಣಿ ಮೂಲಕ ಒಂದು ವಿಚಾರ ತಿಳಿಯುತ್ತೆ ಅಂತ ಹೇಳಿದ್ರೆ ಅದನ್ನು ನೋಡಿಕೊಂಡು ಆಕಾಶವಾಣಿ ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ನನಗೆ ಸಾಕು, ಅದರಿಂದ ನನಗೆ ಇನ್ಫಾರ್ಮೇಷನ್ ಸಿಕ್ಕಿದೆ, ಅದರಿಂದ ನಾನು ಇವತ್ತು ಬಿತ್ತನೆ ಮಾಡ್ತೇನೆ. ಈ ದಿನ ಮಳೆ ಆಗ್ತದೆ, ಹವಾಮಾನ ಆಧಾರಿತ ಈಗ ಬಂದಿದೆ ಪ್ಲೇಸ್ಟೋರ್ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳು. ಈಗ ಮೀಡಿಯಾ ಬಹಳ ಮುಂದೆ ಇದೆ, ಆದರೆ ಇಂದೂ ಕೂಡ ಹಳ್ಳಿಗೆ ತಲುಪುವಂಥದ್ದು ನಮ್ಮ ಆಕಾಶವಾಣಿ. ಅಂಥ ಕಾರ್ಯಕ್ರಮಗಳನ್ನ ಬಹಳ ಉನ್ನತ ಮಟ್ಟದಲ್ಲಿ ಇಲ್ಲಿನ ಸಿಬ್ಬಂದಿ ವರ್ಗದವರು ನಡೆಸ್ಕೊಡ್ತಿರುವಂಥದ್ದು. ಇದು ಹೀಗೆ ಇನ್ನೂ ತಲತಲಾಂತರಕ್ಕೆ ಮುಂದುವರಿಲಿ, ಅಂತೂ ಇಂಥ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರಲಿ ಅಂತ ಹೇಳ್ತಾ, ಇಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ತುಂಬಿರುವ ಧನ್ಯವಾದಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು ದಯಾನಂದ್ ಅವರಿಗೆ. ಮಾತನಾಡ್ತಾ ಹೇಳ್ತಾ ಇದ್ರು, ಇವತ್ತು ಮಾಹಿತಿಯನ್ನು ನೀಡ್ತಕ್ಕಂತಹ ಸಾಕಷ್ಟು ಮಾಧ್ಯಮಗಳು ಇದ್ದಾವೆ ಅನ್ನುವಂಥದ್ದನ್ನು. ಆದರೆ ಇದುವರೆಗೆ ಎಲ್ಲ ಮಾಧ್ಯಮಗಳ ಪೈಕಿ ಕೃಷಿಗೆ ಹೆಚ್ಚು ಮಹತ್ವವನ್ನು ನೀಡಿದಂತಹ ಮಾಧ್ಯಮ ಅಂತ ಹೇಳಿದರೆ ಆಕಾಶವಾಣಿ. ಆಗಲೇ ನಾನು ಪ್ರಾರಂಭದಲ್ಲಿ ಹೇಳಿದೆ, ಪ್ರತಿ ದಿವಸವೂ ಕೂಡ 80ರಿಂದ 100 ನಿಮಿಷಗಳ ಕಾಲಗಳವರೆಗೆ ಕೃಷಿ ಕಾರ್ಯಕ್ರಮಗಳಿಗಾಗಿ ಈ ಆಕಾಶವಾಣಿ ತನ್ನ ಸಮಯವನ್ನು ಮೀಸಲಾಗಿ ಇರಿಸಿದೆ. ಸುಮಾರು 27 ಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡುತ್ತೆ. 143 ಉಪಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿ ಅವರೆಲ್ಲಿರ್ತಾರೋ ಅಲ್ಲಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ದೇಶದ 90% ಭೂಭಾಗ ಏನಿದೆಯೋ ಅದಷ್ಟಕ್ಕೂ ಕೂಡ ಆಕಾಶವಾಣಿಯ ತರಂಗಗಳು ತಲುಪ್ತಾ ಇದ್ದಾವೆ. ನಮ್ಮ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಅದರಲ್ಲಿ 98% ಜನರಿಗೆ ಆಕಾಶವಾಣಿಯ ಕಾರ್ಯಕ್ರಮಗಳು ತಲುಪ್ತಾ ಇದ್ದಾವೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅಂತ ಹೇಳಿ ಅನಿಸುತ್ತೆ. ಇದು ಆಕಾಶವಾಣಿಯ ಶಕ್ತಿ. ಈ ಶಕ್ತಿಗೆ ಕಾರಣ ತಾವೆಲ್ಲರೂ ಅಂತ ಹೇಳ್ತಾ, ಈ ಒಂದು ಆಕಾಶವಾಣಿಯ ಕಾರ್ಯಕ್ರಮಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಂತಹ ದಯಾನಂದ್ ಅವರಿಗೆ ಧನ್ಯವಾದಗಳು. ರೇಡಿಯೋ ಕಿಸಾನ್ ದಿವಸ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಫೆಬ್ರವರಿ 15ನೇ ತಾರೀಕು. ಆದರೆ ನಾವು ಫೆಬ್ರವರಿ 17ನೇ ತಾರೀಕು ಇವತ್ತು ಮಾಡ್ತಾ ಇದ್ದೇವೆ. ಫೆಬ್ರವರಿ 15ನೇ ತಾರೀಕು
ನಮ್ಮ ಹಾಸನದ ಕಂದಲಿಯಲ್ಲಿರ್ತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಏನಿದೆಯೋ ಅಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಕಾರ್ಯಕ್ರಮ ಇತ್ತು. ಆ ಕಾರಣಕ್ಕಾಗಿ ನಾವು 17ನೇ ತಾರೀಕಿಗೆ ಮುಂದೂಡಿದ್ವಿ, 17ಕ್ಕೆ ಮಾಡಬೇಕು ಅಂತೇಳಿ. ಅದಕ್ಕೆ ಕಾರಣ ನಮ್ಮ ಕೃಷಿ ಮತ್ತು ಕೃಷಿ ಸಂಬಂಧಿ ಇಲಾಖೆ ಅಧಿಕಾರಿಗಳೆಲ್ಲರೂ ಕೂಡ ಅಲ್ಲಿರ್ತಾರೆ. ನಾವು ಕೂಡ ಎಲ್ಲರನ್ನೂ ಕರಿಬೇಕು, ಎಲ್ಲರ ಜೊತೆ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರು ಮೊದಲೇ ನಿಗದಿ ಮಾಡಿದ ಕಾರಣಕ್ಕಾಗಿ ನಾವು 17ಕ್ಕೆ ಅಂತ ಹೇಳಿ ಇಟ್ಕೊಂಡ್ವಿ. ಹಾಗಾಗಿ ನಾವು ಇವತ್ತು ರೇಡಿಯೋ ಕಿಸಾನ್ ದಿವಸವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಯಾದಂತಹ ರಾಜೇಗೌಡ ಅವರು ಬಂದಿದ್ದಾರೆ. ಅವರು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಭಾರತದಲ್ಲಿ ಮುಂದಿನ 75 ವರ್ಷಗಳಲ್ಲಿ ಏನಾಗಬಹುದು ಅನ್ನೋದನ್ನು ಕೆಲವು ವಿಜ್ಞಾನಿಗಳು ಆಗಲೇ ಊಹೆ ಮಾಡಿದ್ದಾರೆ. ಉಷ್ಣಾಂಶದಲ್ಲಿ 3ರಿಂದ 5 ಡಿಗ್ರಿ ಎಷ್ಟು ಏರಿಕೆ ಆಗ್ತದೆ ಮುಂದಿನ 75 ವರ್ಷಗಳಲ್ಲಿ. ಈಗಾಗಲೇ ನಾವು ಹಲವು ಸಂಶೋಧನಾ ಲೇಖನಗಳಲ್ಲಿ ಓದಿದ್ವಿ. 2003ರಲ್ಲಿ 6 ಡಿಗ್ರಿ ಸೆಲ್ಸಿಯಸ್ಟು ಉಷ್ಣಾಂಶ ಜಾಸ್ತಿ ಆದ್ದರಿಂದ ಕೇರಳದಲ್ಲಿ ಕೋಕೋ ಉತ್ಪಾದನೆ ಕುಂಠಿತ ಆಯಿತು ಅನ್ನೋದನ್ನು ಸಂಶೋಧನಾ ಲೇಖನದಲ್ಲಿ ಓದಿದ್ದೆ ಆ್ಯಕ್ಚುಲಿ. ಇನ್ನು ಮುಂದಿನ 75 ವರ್ಷಗಳಲ್ಲಿ ಈ ರೀತಿ 3ರಿಂದ 5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಸ್ತಿ ಆದರೆ ಯಾವ ಬೆಳೆಗಳು ಹೂವನ್ನು ಬಿಡೋದಿಲ್ಲ, ಎಷ್ಟು ಇಳುವರಿ ಕಡಿಮೆ ಆಗ್ತದೆ ಅನ್ನೋದನ್ನು ಕೆಲವು ವಿಜ್ಞಾನಿಗಳು ಕೆಲವು ಸಂಶೋಧನಾ ಲೇಖನಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಅದನ್ನು ತಾವು ಆಸಕ್ತಿ ಇರೋರು ಓದಬಹುದು. ಈ ಉಷ್ಣಾಂಶ ಜಾಸ್ತಿ ಆಗೋದಕ್ಕೆ ಕಾರಣ ಏನು, ನಮ್ಮ ವಾಯುಮಂಡಲದಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆಗಿರೋದೇ ಇದಕ್ಕೆ ಪ್ರಮುಖ ಕಾರಣ. ಹಲವು ಘಟಕಗಳನ್ನು ಹೇಳಿದ್ರು ನಮ್ಮ ವಿಜ್ಞಾನಿಗಳು. ಪ್ರಮುಖ ಕಾರಣ ಇಂಗಾಲದ ಡೈಆಕ್ಸೈಡ್. ಇಂಗಾಲದ ಡೈಆಕ್ಸೈಡು ಹೆಚ್ಚಾಗೋದಕ್ಕೆ ಕಾರಣ ಒಂದು, ನಾವು ಸುಡುವಂಥ ಇಂಧನಗಳು, ನಾವು ವಾಹನಗಳಲ್ಲಿ ನಾವೇನು ಇಂಧನಗಳನ್ನ ಹಾಕಿ ಸುಡ್ತೀವಿ, ಆ ಹೊಗೆ ಬರ್ತದಲ್ಲ, ಅದೇ ಇಂಗಾಲದ ಡೈಆಕ್ಸೈಡ್. ಮತ್ತು ಗಿಡಮರಿಗಳಿಗೆ ಕಂಡಿನ ಕಡೆ ನಾವು ಬೆಂಕಿ ಇಟ್ಟು ಸುಟ್ಟು ಹೊಗೆಯನ್ನು ಎಬ್ಬಿಸ್ತೀವಲ್ಲ, ಅದು ಸಹ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಈ ಇಂಗಾಲದ ಡೈಆಕ್ಸೈಡ್ ಹೆಚ್ಚಾಗೋದಕ್ಕೆ ಕಾರಣ ನಾವು ಮನುಷ್ಯರೇ. ಕಾಡುಗಳಿಗೆ ಬೆಂಕಿ ಹಾಕ್ತೀವಿ, ಮರಗಡಿಗಳಿಗೆ ಬೆಂಕಿ ಹಾಕ್ತೀವಿ, ಅಥವಾ ಕಂಡಂಥ ವಸ್ತುಗಳನ್ನು ಅದನ್ನು ಕಳಿಸಿ ಮತ್ತೆ ಭೂಮಿಗೆ ಸೇರಿಸೋ ಬದಲು ಅದರ ಬೆಂಕಿ ಹಾಕಿ ಸುಟ್ಬಿಟ್ಟು ಹೊಗೆ ಎಬ್ಬಿಸ್ತೀವಿ. ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆದ ಹಾಗೆ ತಾಪಮಾನವು ಸಹ ಜಾಸ್ತಿಯಾಗಿ ಜೀವ ಸಂಕುಲದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಹೋಗ್ತದೆ. ಆಮೇಲೆ ಇನ್ನೂ ಒಂದು ವಿಜ್ಞಾನಿಗಳ ಮುಂದಾಲೋಚನೆ ಮಾಡಿದ್ದಾರೆ ಅಂತಂದರೆ, ಮುಂದಿನ 75 ವರ್ಷಗಳಲ್ಲಿ ಶುದ್ಧ ಕುಡಿಯುವ ನೀರೇನಿದೆ ಅದು 2/3 ಇರೋದಿಲ್ಲ ಅಂತ, ಅಂದರೆ ಕೊರತೆ ಬೀಳ್ತದೆ ಅಂತ. ಅದರಲ್ಲೂ ಪ್ರಮುಖವಾಗಿ ಟ್ರಾಪಿಕಲ್ ರೀಜನಲ್ಲಿ, ಉಷ್ಣವಲಯದಲ್ಲಿ ಇದು ಎದ್ದು ಕಾಣ್ತದೆ ಅನ್ನೋದನ್ನು ಊಹೆ ಮಾಡಿದ್ದಾರೆ. ಮತ್ತು ಆಹಾರ ಬೆಳೆಯಲ್ಲಿ ಆಹಾರ ಇಳುವರಿ ಏನಾಗ್ತದೆ, ಚಳಿಗಾಲದಲ್ಲಿ ಉಷ್ಣಾಂಶ 1 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆದರೆ 4ರಿಂದ 5 ಮಿಲಿಯನ್ ಟನ್ ಗೋಧಿ ಉತ್ಪಾದನೆ ಕಡಿಮೆ ಆಗ್ತದೆ ಅನ್ನೋದನ್ನು ಸಹ ಊಹೆ ಮಾಡಿದ್ದಾರೆ. ಉಷ್ಣಾಂಶ ಜಾಸ್ತಿ ಆದಾಗ ಯಾವುದೇ ಆಹಾರದ ಬೆಳೆ ಅಥವಾ ಹಣ್ಣಾಗಲಿ ಗುಣಮಟ್ಟವು ಸಹ ಕಡಿಮೆ ಆಗ್ತದೆ ಅನ್ನೋದನ್ನು ಅವರು ಊಹೆ ಮಾಡಿದ್ದಾರೆ. ಉಷ್ಣಾಂಶ ಏರಿಕೆ ಆದಾಗೆ ಇಂಗಾಲದ ಡೈಆಕ್ಸೈಡ್ ಗಾಳಿಯಲ್ಲಿ ಜಾಸ್ತಿ ಆದಾಗೆ ಮುಂಗಾರು ಮಳೆ ಕಡಿಮೆ ಆಗ್ತದೆ, ಮತ್ತು ಹಿಂಗಾರು ಮಳೆ ಮತ್ತು ಬೇಸಿಗೆ ಮಳೆಗಳು ನಮ್ಮ ಸ್ನೇಹಿತರು ಹೇಳಿದಾಗೆ ಜಾಸ್ತಿ ಆಗ್ತದೆ. ಹಿಂಗಾರು ಮಳೆ ನಮ್ಗೆ ಅಷ್ಟೊಂದು ಉಪಯೋಗ ಆಗಲ್ಲ, ಬೇಸಿಗೆ ಬೆಳೆ ಉಪಯೋಗ ಆಗಲ್ಲ. ಮುಂಗಾರು ಮಳೆ ಅದರಲ್ಲೂ ಸಮಾನವಾಗಿ ಹರಡಿದ್ರೆ ಮಾತ್ರ ನಮ್ಗೆ ಉಪಯೋಗ ಆಗ್ತದೆ. ಇಲ್ಲ ಅಂತಂದರೆ ಯಾವುದೋ 4 ತಿಂಗಳಿಗೊಂದ್ಸರಿ ಅಥವಾ 5 ತಿಂಗಳಿಗೊಂದ್ಸರಿ 1 ದಿನ 2 ದಿನ ಹುಯ್ದು ಅದು ಮತ್ತೆ ಒಂದು ಫ್ಲಡ್ ಆಗ್ತದೆ, ನೆರೆ ಬರ್ತದೆ. ನೆರೆ ಜಾಸ್ತಿ ನೀರು ಹಿಡಿಯೋದ್ರಿಂದ ಭೂಮಿ ಕೊಚ್ಚಣೆಯಾಗಿ, ಮಣ್ಣು ಕೊಚ್ಚಣೆಯಾಗಿ ಭೂಮಿ ಫಲವತ್ತತೆ ಹಾಳಾಗ್ತದೆ. ಇದು ನಮ್ಮ ಕೃಷಿ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಕೀಟ ಮತ್ತು ರೋಗ ಬಾಧೆ ಜಾಸ್ತಿ ಆಗ್ತದೆ. ಉಷ್ಣಾಂಶ ಜಾಸ್ತಿ ಆದಾಗೆ ಕೀಟಗಳ ಜೀವನಾವಧಿ ಜಾಸ್ತಿ ಆಗ್ತದೆ. ಅಂದರೆ 1-2 ನೀವು ಸಿಂಪರಣೆ ಕೊಡ್ತಿದ್ದವರು 3-4 ಸಹ ಔಷಧಿ ಸಿಂಪರಣೆಯನ್ನು ಕೊಡಬೇಕಾಗ್ತದೆ ರೈತರಿಗೂ. ಜೊತೆಗೆ ಈ ಪರಿಸರಕ್ಕೂ ಸಹ ಸಾಕಷ್ಟು ನಾವು ಕೀಟನಾಶಕಗಳನ್ನು ಡಂಪ್ ಮಾಡ್ತೀವಿ ಅನ್ನೋದನ್ನು ತಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಇದೆಲ್ಲ ಮೂಲ ಕಾರಣ ಯಾವುದು? ಉಷ್ಣಾಂಶ ಏರಿಕೆ ಆಗ್ತಾ ಇರೋದು. ಉಷ್ಣಾಂಶ ಏರಿಕೆ ಕಾರಣ ಯಾರು? ನಾವೇ. ಕಾರಣ ಏನಂತಂದರೆ ನಾವು ಕಂಡದ್ದನ್ನು ಸುಡೋದನ್ನು ನಿಲ್ಲಿಸಬೇಕು ಅಂತ ನಾವು ಈ ಮೂಲಕ ಎಲ್ಲ ರೈತ ಬಾಂಧವರಿಗೆ ಮನವಿಯನ್ನು ಮಾಡಿಕೊಳ್ತೇನೆ. ಒಂದು ಅಂದಾಜಿನ ಪ್ರಕಾರ 2% ಉಷ್ಣಾಂಶ ಜಾಸ್ತಿ ಆದರೆ 13% ಆದಾಯ ಕಡಿಮೆ ಆಗ್ತದೆ ದೇಶಕ್ಕೆ. ವಿಜ್ಞಾನಿಗಳು ಈಗಾಗಲೇ ಊಹಿಸಿದ್ದಾರೆ, ಮುಂದೆ ಆಗ್ತದೆ ಕೂಡ. ಅದರಿಂದ ದಯಮಾಡಿ ನಮ್ಮ ರೈತ ಬಾಂಧವರು, ನಾವು ವಿಜ್ಞಾನಿಗಳು, ನಾವು ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ನಾವೇನು ಸುಡ್ತಾ ಇದ್ದೀವಿ, ಬೆಂಕಿ ಹಾಕ್ತಾ ಇದ್ದೀವಿ, ಅದನ್ನು ಕಡಿಮೆ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಮತ್ತು ಆರೋಗ್ಯದ ಮೇಲೆ ಹೇಗೆ ದುಷ್ಪರಿಣಾಮವನ್ನು ಬೀರುತ್ತೆ? ವಿಜ್ಞಾನಿಗಳು ಹೇಳಿದ ಹಾಗೆ, ನಮ್ಮ ಡೀನ್ ಪಶು ವೈದ್ಯಕೀಯ ಹೇಳಿದ ಹಾಗೆ ಪಶು ಸಂಕುಲದ ಮೇಲೆ ಹೇಗೆ ದುಷ್ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿದರೆ, ನಮ್ಮ ಮನುಷ್ಯರ ಆರೋಗ್ಯದ ಮೇಲೂ ಸಹ ದುಷ್ಪರಿಣಾಮವನ್ನು ಬೀರುತ್ತೆ. ಕಾರಣ ಏನಂತಂದರೆ, ಏನು ಮಲೇರಿಯಾ ಮಾಡುವಂತಹ ಸೊಳ್ಳೆಗಳ ಜೀವಿತಾವಧಿ ಜಾಸ್ತಿ ಆಗ್ತದಂತೆ. ಸೊ ಅವು ಜೀವಿತಾವಧಿ ಜಾಸ್ತಿ ಆದಾಗೆ ಈಗೆಲ್ಲ ಒಬ್ಬರು ಕಡಿಯೋ ಬದಲು 10-11 ಜನ ಕಡಿಯೋದಕ್ಕೆ ಶುರು ಮಾಡ್ತವೆ.
ಆಟೋಮೆಟಿಕ್ಕಾಗಿ ಅದು ರೋಗವನ್ನು ಹರಡ್ತಾ ಹೋಗ್ತದೆ, ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತವೆ. ಇದರಿಂದ ಮಲೇರಿಯಾ, ಡಯೇರಿಯಾದಂಥ ರೋಗಗಳು ಮನುಷ್ಯರಲ್ಲಿ ಜಾಸ್ತಿ ಆಗ್ತದೆ ಅನ್ನೋದನ್ನು ಈಗಾಗಲೇ ವಿಜ್ಞಾನಿಗಳು ಊಹೆ ಮಾಡಿದ್ದಾರೆ. ಆಮೇಲೆ ಅರಣ್ಯದಲ್ಲಿ ವೈವಿಧ್ಯತೆ ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ. ಕೆಲವು ಗಿಡಗಳು, ಕೆಲವು ಪ್ರಾಣಿಗಳು ಈ ಉಷ್ಣಾಂಶಕ್ಕೆ ಭಾರಿ ಸೆನ್ಸಿಟಿವ್ ಇರ್ತವೆ, ಅಂಥವು ನಾಶ ಆಗ್ತವೆ. ಕೆಲವು ಮರಗಳು ಮಾತ್ರ ಉಳಿತವೆ, ಕೆಲವು ಪ್ರಾಣಿಗಳು ಮಾತ್ರ ಉಳಿತವೆ ಅಂತ ಹೇಳಿದ್ದಾರೆ. ಆಮೇಲೆ ಸಮುದ್ರ ಮಟ್ಟ ಮುಂದಿನ 75 ವರ್ಷಗಳಲ್ಲಿ 46ರಿಂದ 59 ಸೆಂಟಿಮೀಟರ್ ಜಾಸ್ತಿ ಆಗ್ತದೆ ಅಂತ ಊಹೆ ಮಾಡಿದ್ದಾರೆ. ಅಂದರೆ ಎಷ್ಟು ಜಾಗ ಮುಳುಗಡೆ ಆಗುತ್ತೆ ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಕೋಸ್ಟಲ್ ಭಾಗದಲ್ಲಿ, ನಮ್ಮ ಸಮುದ್ರದ ತಟದಲ್ಲಿ ಏನು ಹಳ್ಳ ಪ್ರದೇಶದಲ್ಲಿ ಭತ್ತ ಬೆಳೀತಾ ಇದ್ದಾರೆ, ಅಡಿಕೆ ಬೆಳೀತಾ ಇದ್ದಾರೆ, ಅಥವಾ ಕಾರ್ಖಾನೆಗಳಿದ್ದಾವೆ, ಅವೆಲ್ಲವೂ ಸಹ ತೊಂದರೆಯನ್ನು ಅನುಭವಿಸ್ತವೆ, ಅವೆಲ್ಲ ಮುಚ್ಚಿ ಹೋಗ್ತವೆ ಅನ್ನೋದನ್ನು ಊಹೆ ಮಾಡಿದ್ದಾರೆ. ಇದ್ರ ಜೊತೆಗೆ ಮಳೆ ಕಡಿಮೆ ಆದಾಗೆ ಕೀಟಗಳು ಜಾಸ್ತಿ ಆಗ್ತವೆ. 75% ಕೀಟಗಳು ಹತೋಟಿ ಆಗೋದು ಆ ಮಳೆ ಹನಿ ಬಿದ್ದೇನೆ ಕೀಟಗಳು ಸಾಯ್ತವೆ. ಅದು ತಮ್ಮ ಗಮನದಲ್ಲಿರಲಿ. ಮಳೆ ಕಡಿಮೆ ಆದರೆ ಕೀಟಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಕೀಟಗಳ ಸಂಖ್ಯೆ ಜಾಸ್ತಿ ಆದಾಗ ನಾವು ಕೀಟನಾಶಕಗಳನ್ನ ಜಾಸ್ತಿ ಬಳಸಬೇಕಾಗ್ತದೆ. ಅದರಿಂದ ಪರಿಸರಕ್ಕೆ ಹಾನಿ ಆಗ್ತದೆ. ಇದನ್ನು ಸಹ ಊಹೆ ಮಾಡಿದ್ದಾರೆ. ಮತ್ತು ಉಪಕಾರಿ ಕೀಟಗಳು ಸಾಯ್ತವೆ. ನಮಗೆ ತೊಂದರೆ ಕೊಡುವಂಥ ಕೀಟಗಳನ್ನ ತಿಂದು ಬದುಕಿದವಲ್ಲ, ನಮಗೆ ಉಪಕಾರಿ ಕೀಟಗಳು, ಅವು ಸಹ ಈ ಉಷ್ಣಾಂಶ ಏರಿಕೆಯಿಂದ ಸಾಯ್ತವೆ ಅನ್ನೋದನ್ನು ವಿಜ್ಞಾನಿಗಳು ಈಗಾಗಲೇ ಊಹೆ ಮಾಡಿದ್ದಾರೆ. ಇದರ ತಡೆಯೋದಕ್ಕೆ ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಏನು ಮಾಡ್ತಾ ಇದೆ, ಭಾರತ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನು ಕೆಲವು ವಿಚಾರಗಳನ್ನ ಹೇಳ್ಬಿಡ್ತೀನಿ. ಒಂದು, ಈಗ ಸೋಲಾರ್ ಬಳಕೆಯನ್ನು ಹೆಚ್ಚು ಉತ್ತೇಜನ ಮಾಡ್ತಾ ಇದೆ. ಎಲೆಕ್ಟ್ರಿಕಲ್ ವಾಹನವನ್ನು ಸಹ ಹೆಚ್ಚಾಗಿ ಬಳಸಬೇಕು ಅನ್ನೋದನ್ನು ಸಹ ಉತ್ತೇಜನ ಮಾಡ್ತಾ ಇದೆ. ಮತ್ತು ನಮ್ಮ ದೇಶದ GDPಯಲ್ಲಿ 2.6% ಹಣವನ್ನು ಇದಕ್ಕೋಸ್ಕರ ವೆಚ್ಚ ಮಾಡ್ತಾ ಇದೆ. ಬೆಳೆ ಸುಧಾರಣೆಯಲ್ಲಿ ಹೊಸ ತಳಿಗಳನ್ನು ತಂದು ಈ ಒಂದು ವೈಪರೀತ್ಯವನ್ನು ತಡೆದು ಬೆಳೆಯುವಂತಹ ಒಂದು ಹೊಸ ತಳಿಗಳನ್ನು ತಡಬೇಕು ಅಂತೇಳಿ ಬೆಳೆ ಸುಧಾರಣೆ ಮಾಡ್ತಾ ಇದೆ. ಅರಣ್ಯ ಸಂರಕ್ಷಣೆ ಮೂಲಕ ಈ ಒಂದು ಬದಲಾವಣೆಯನ್ನು ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರ ಅರಣ್ಯ ಸಂರಕ್ಷಣೆಯನ್ನು ಮಾಡ್ತಾ ಇದೆ. ಮತ್ತು ನೀರಿನ ಮಿತ ಬಳಕೆ. ನೀರನ್ನು ನಾವೇನು ಇಷ್ಟು ದಿನ ನಾವು ಹಾಯಿ ನೀರು ಹಾಕ್ತಿದ್ವಿ, ಅದರ ಬದಲಾಗಿ ಕೃಷಿ ಸಿಂಚನ ಯೋಜನೆ ಅಡಿಯಲ್ಲಿ ನೀರಿನ ಮಿತ ಬಳಕೆಗೆ ಹೆಚ್ಚು ಉತ್ತೇಜನವನ್ನು ನೀಡ್ತಾ ಇದೆ. ಈ ವೈಪರೀತ್ಯದಂತ ಆಗುವಂಥ ನಷ್ಟವನ್ನು ರೈತರು ತಲುಪಿಸ್ಲಿಕ್ಕಾಗಿ ರೈತರಿಗೆ ವಿಮೆ ಸೌಲಭ್ಯವನ್ನು ಕೊಡ್ತಾ ಇದೆ. ಅಂದರೆ ಮಳೆ ಯಾವಾಗ ಬರುತ್ತೆ, ಈ ಕೊಯ್ಲು ಮಾಡಬೇಕಾ ಬೇಡವಾ, 4 ದಿನ ಬಿಟ್ಟು ಮಾಡೋದಾ, ಮಳೆ ಯಾವಾಗ ಬರುತ್ತೆ, ಎಷ್ಟು ಮಿಲಿಮೀಟರ್ ಬೀಳುವಂತ ಮುನ್ಸೂಚನೆ ಕೊಡ್ತಾ ಇದೆಯಲ್ಲ, ಆ ಸರ್ವಿಸಸ್ಸನ್ನು ಸಹ ಭಾರತ ಸರ್ಕಾರದಿಂದ ಕೊಡ್ತಾ ಇದೆ. ಮತ್ತು ತರಬೇತಿಗಳು, ಈಗ ಮುಂದೆ ಬದಲಾವಣೆ ಆದಂಥ ಹವಾಮಾನಕ್ಕೆ ನಾವು ಯಾವ ರೀತಿ ಬೆಳೆಯನ್ನು ಬೆಳಿಬೇಕು, ಯಾವ ರೀತಿ ನಾವು ರಕ್ಷಣೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ತರಬೇತಿಯನ್ನು ಕೊಡ್ತೀವಿ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಭಾರತ ಸರ್ಕಾರ ನಮ್ಮ ಕೃಷಿ ಅನುಸಂಧಾನ ಪರಿಷತ್ ಮೂಲಕ ರೈತ ಬಾಂಧವರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಅಂತ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ, ನಮ್ಮ ಆಕಾಶವಾಣಿ ಕೇಂದ್ರಕ್ಕೂ ಸಹ ನನ್ನ ನಮಸ್ಕಾರಗಳನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬಹಳ ವಿವರವಾಗಿ, ಬಹಳ ಚೆನ್ನಾಗಿ, ಅಷ್ಟೇ ಸಂಕ್ಷಿಪ್ತವಾಗಿ ವಿಚಾರಗಳನ್ನು ಹೇಳಿದರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಆಯೋಜನೆಗೊಳ್ಳಲಿಕ್ಕೆ ಮತ್ತು ಇಷ್ಟು ಸುಗಮವಾಗಿ ನಡೆಯಲಿಕ್ಕೆ ನಮ್ಮ ಕೇಂದ್ರದ ಮುಖ್ಯಸ್ಥರಾದಂತಹ BV ಶ್ರೀಧರ್ ಅವರು ಕಾರಣ. ಈ ಥರದೊಂದು ವಿಚಾರ ಸಂಕಿರಣವನ್ನು ಮಾಡಬೇಕು ಅಂತ ಹೇಳಿ ಅವ್ರ ಹತ್ರ ನಾನು ಹೋದಾಗ ಅದನ್ನು ತುಂಬ ಚೆನ್ನಾಗಿ ಒಪ್ಕೊಂಡ್ರು. ಕೆಲವು ಸಲಹೆಗಳನ್ನು ಕೂಡ ಕೊಟ್ಟರು. ತುಂಬ ಒಳ್ಳೆಯ ಒಂದು ವಿಷಯ ಆಯ್ಕೆ ಮಾಡ್ಕೊಂಡಿದ್ದೀರಿ, ಮಾಡಿ ಅಂಥೇಳಿ ಉತ್ತೇಜನವನ್ನು ಕೊಟ್ಟರು. ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ಅವರು ವಹಿಸಿಕೊಂಡಿದ್ದಾರೆ. ಈಗ ಕಡೆಯದಾಗಿ ಅವರ ಅಧ್ಯಕ್ಷೀಯ ನುಡಿಗಳೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪೂರ್ಣ ಮಾಡೋಣ. ಈಗ BV ಶ್ರೀಧರ್ ಸರ್ ತಮ್ಮೆಲ್ಲರನ್ನು ಕುರಿತು ಅಧ್ಯಕ್ಷೀಯ ಭಾಷಣವನ್ನು ಮಾಡ್ತಾ ಇದ್ದಾರೆ. ಕೇಳಿಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಕಾಶವಾಣಿ ಹಾಸನ ಕೇಂದ್ರ ಬಹುಶಃ ದೇಶದಲ್ಲೇ ನನಗನ್ಸುತ್ತೆ ನಾವು ಹೆಚ್ಚು ಅವಧಿ ಕೃಷಿ ಕಾರ್ಯಕ್ರಮ ನಮ್ಮಲ್ಲೇ ಪ್ರಸಾರ ಆಗ್ತಿರೋದು. ಈಗ ಸಂಜೆ ಕಿಸಾನ್ ವಾಣಿ ಕೃಷಿ ರಂಗ ಅಂತ ಏನಿದೆ ಅಲ್ಲೊಂದು 50 ನಿಮಿಷ ಆಗುತ್ತೆ. ಅದಲ್ಲದೆ ಸುಮಾರು 4-4:15 ಒಂದಷ್ಟು ಆಗುತ್ತೆ. ಮತ್ತು ಬೆಳಗ್ಗೆ ಆಗುತ್ತೆ. ಎಲ್ಲ ಸೇರಿ ನನಗನ್ಸುತ್ತೆ 1:30 ಇಂದ 2 ಗಂಟೆ ತನಕ ಕೃಷಿ ಕಾರ್ಯಕ್ರಮ ನಾವು ಪ್ರಸಾರ ಮಾಡ್ತೀವಿ. ಸೊ ಇದು ಬಹುಶಃ ಇನ್ಯಾವ ಸ್ಟೇಷನು ಮಾಡ್ತಿಲ್ಲ ಅನಿಸುತ್ತೆ. ಈ ಒಂದು ಕೃಷಿ ಕಾರ್ಯಕ್ರಮ ಏನಿದೆ ಇದು ಒಂದು ನಮ್ಮ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್, ಅಂದರೆ ಭಾಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ಇದಕ್ಕೆ ಹೆಚ್ಚು ಅವಧಿನೂ ಕೊಡ್ತೀವಿ, ಹೆಚ್ಚು ಹಣನೂ ವ್ಯಯ ಮಾಡ್ತೀವಿ. ಸೊ ಹೀಗಾಗಿ ಇದೊಂದು ಭಾಳ ಮುಖ್ಯವಾದಂಥ ಆಕಾಶವಾಣಿ ಕಾರ್ಯಕ್ರಮ. ಈಗ ನಾನು ಒಂದು ಸ್ಪಷ್ಟೀಕರಣ ಕೊಡ್ತೇನೆ. ಆಕಾಶವಾಣಿ ಹಾಸನ ಕೇಂದ್ರ ಯಾವುದೇ ರೀತಿಯಾದಂಥ ಟ್ರಾನ್ಸಿಸ್ಟರ್ ರೇಡಿಯೋ ಮಾರಾಟ ಮಾಡ್ತಿಲ್ಲ. ಇದು ಒಂದು ಸ್ಪಷ್ಟನೆ ಕೊಡಲಿಕ್ಕೆ ಬಯಸ್ತೇನೆ. ಹವಾಮಾನ ಬದಲಾವಣೆ ಮತ್ತು ಕೃಷಿ ಇದ್ರ ಬಗ್ಗೆ ಸಾಕಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ. ಬಹುಶಃ ನನಗನ್ಸೋದು ಈ ಒಂದು ಹವಾಮಾನ ಬದಲಾವಣೆ ಏನಿದೆ
ಇದಕ್ಕೆಲ್ಲ ಕಾರಣ ಮನುಷ್ಯ, ಸ್ವಯಂಕೃತ ಇವೆಲ್ಲ. ಓಕೆ, ನಾವೇ ಮಾಡ್ಕೊಂಡಿರೋಂಥ ಸಮಸ್ಯೆಗಳು ಇದು. ಇದು ಯಾವ ಮಟ್ಟಿಗೆ ತಲುಪಿದೆ ಅಂದರೆ, ಎಚ್ಚರಿಕೆ ಗಂಟೆ ಆಗಲೇ ಬಾರಿಸಿದೆ. ಇದು ಜಾಗತಿಕ ಮಟ್ಟದಲ್ಲಿ ದೇಶಗಳೇನಿದೆ ಅವರು ಒಂದು ನಿರ್ಣಯ, ಈ ಪಾಲಿಸಿಗಳು ಅಂತಾರಲ್ಲ, ಅದನ್ನು ಮಾಡಬೇಕದು ಕರೆಕ್ಟಾಗಿ. ಒಳ್ಳೆ ಪಾಲಿಸಿಗಳು ಅಂದರೆ ಈ ಒಂದು ಕ್ಲೈಮೇಟ್ ಚೇಂಜ್ ಏನಂತೀವಿ, ಇದನ್ನು ನಿಯಂತ್ರಣ ಮಾಡುವಂಥ ಕೆಲವು ಪಾಲಿಸಿಗಳು ಮಾಡಬೇಕಾಗತ್ತೆ. ಸೊ ಜಾಗತಿಕ ಮಟ್ಟದಲ್ಲಿ ದೇಶಗಳು ಮಾಡಿದ್ರೆ ಮಾತ್ರ ಈ ಒಂದು ಬದಲಾವಣೆ, ಈ ರಿವರ್ಸಲ್ ಅಂತ ಏನು ಹೇಳ್ತಾರೆ, ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಜಾಗತಿಕ ಮಟ್ಟದಲ್ಲಿ ದೇಶಗಳು ನಿರ್ಣಯ ತಗೊಳ್ಳೋದು ಬೇರೆ, ಅದರ ನಡುವೆ ಏನಿದೆ ನಾವೇನು ಮಾರ್ಪಾಡು ಮಾಡ್ಕೊಬೋದು, ನಾವೇನು ಮಾಡ್ಬೋದು ಅಂದ್ಬಿಟ್ಟು ಭಾಳ ಚೆನ್ನಾಗಿ ನಮ್ಮ ಧರ್ಮರಾಜ್ ಅವರು ಹೇಳಿದ್ರು. ಬಹುಶಃ ಇದು ನಮ್ಮ ರೈತರಿಗೆ ಒಂದು 4 ಜನಕ್ಕೆ ಮುಟ್ಟಿ ಅದರಿಂದ ಬದಲಾವಣೆ ಆದರೆ ಈಗ ನಾವು ಮಾಡುವಂಥ ಏನು ಈ ಕಾರ್ಯಕ್ರಮ ಅದು ಸಫಲತೆ ಹೊಂದುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಕಳೆದ ವರ್ಷ ಸೌದಿ ಅರೇಬಿಯಾದಲ್ಲಿ ಎಷ್ಟು ವಿಪರೀತವಾಗಿ ಹವಾಮಾನ ಬದಲಾವಣೆ ಆಯಿತು ಅಂದರೆ, ಕಳೆದ ವರ್ಷ ಆರಂಭಿಕ ತಿಂಗಳುಗಳಲ್ಲಿ ಸುಮಾರು 1200 ಜನ 52 ಡಿಗ್ರಿ ತಾಪಮಾನ ಇದರಿಂದ ಸತ್ತರು. ಕಳೆದ ವರ್ಷ ಮಧ್ಯಭಾಗದಲ್ಲಿ ಸ್ನೋ ಬೀಳ್ತಲ್ಲಿ, ಅದೇ 24 ವರ್ಷದ ಕೊನೆಗೆ ಫ್ಲಡ್ಸ್ ಆಯ್ತಲ್ಲಿ, ನೆರೆ ಬಂತು. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೌದಿ ಅರೇಬಿಯಾ ಒಂದು ಮರುಭೂಮಿ. ಈ ಮರುಭೂಮಿನಲ್ಲಿ ಇಷ್ಟೊಂದು ಹವಾಮಾನ ಬದಲಾವಣೆ ಯಾಕಾಗಿದೆ? ಬಹುಶಃ ನಾವು ಮಾಡಿರುವಂಥ ಕೆಲವೊಂದು ಕ್ರಮಗಳಿಂದ ಇವೆಲ್ಲ ಆಗಿದೆ. ಇವೆಲ್ಲ ಬದಲಾವಣೆ ಆಗಬೇಕು ಅಂದರೆ ನಾವು ಒಂಚೂರು ಬದಲಾವಣೆ ಮಾಡ್ಕೊಬೇಕು. ಈ ಒಂದು 2 ಮಾತುಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ತಜ್ಞರಿಗೆ ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ರೈತರಿಗೆ ಹಾಗೂ ಕೇಳುವರಿಗೆ ವಂದನೆ ಹೇಳ್ತೀನಿ. ನಮಸ್ಕಾರ. ಹಾಸನ ಆಕಾಶವಾಣಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನಾನಾಗಲೇ ಹೇಳಿದಾಗೆ ನಮ್ಮ ಶ್ರೀಧರ್ ಸರ್ ಕಾರಣ. ಒಳ್ಳೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಮತ್ತು ಈ ಥರದ ಕಾರ್ಯಕ್ರಮಗಳಿಗೆ ಉತ್ತೇಜನವನ್ನು ನೀಡ್ತಾರೆ. ನಾವು ಮಾಡಿದಂಥ ಈ ಒಂದು ಉತ್ತಮವಾದಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಸಂಪನ್ನ ಮಾಡಿದ್ದೀರಿ. ಹವಾಮಾನ ಬದಲಾವಣೆ ಯಾಕೆ, ಹೇಗೆ ಅನ್ನುವುದನ್ನು ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ಬಹಳ ಚೆನ್ನಾಗಿ ಸರ್ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದುವರೆಗೆ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ಹವಾಮಾನ ಬದಲಾವಣೆ ಮತ್ತು ಕೃಷಿ ವಿಚಾರ ಸಂಕಿರಣದ ಆಯ್ದ ಅಂತಿಮ ಭಾಗವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರ್ಕಲಗೂಡು ವಿ ಮಧುಸೂದನ್. ಸಂಕಲನ ಗೋರಾ ರವಿಶಂಕರ್.